ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇರತಕ್ಕಂತಹ ಸೀ ಬರ್ಡ್ ಬೆಂಕಿ ಅವಘಡಕ್ಕೆ ಸಿಲುಕಿ ಅನೇಕರ ಪ್ರಾಣವನ್ನು ತೆಗೆದುಕೊಂಡಿದೆ. 9 ಜನ ಸಜೀವ ದಹನ ಆಗಿದ್ದಾರೆ. ಅಲ್ಲೇ ಸ್ಪಾಟಲ್ಲೇ ಸುಟ್ಟು ಕರಕಲಾಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಋಣ ಇವತ್ತಿಗೆ ಇಲ್ಲಿಗೆ ಮುಗಿದಿತ್ತೇನೋ ಅದು ಕೂಡ ಗೊತ್ತಿಲ್ಲ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ ಇವತ್ತು ಬೆಳಗಿನ ಜಾವ ಇಂತಹ ಒಂದು ದೊಡ್ಡ ದುರಂತ ನಡೆಯುತ್ತೆ, ರಾಜ್ಯಕ್ಕೆ ಒಂದು ಅಪಶಕುನದ ಸುದ್ದಿ ಬರುತ್ತೆ ಅಂತ. ಎಲ್ಲರೂ ಇವತ್ತು ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ನಿರತರಾಗಿದ್ದರು. ಅನೇಕ ಜನರಿಗೆ ಶಾಲಾ ಕಾಲೇಜುಗಳ ರಜಾ, ಆಫೀಸ್ಗಳ ರಜಾ, ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಷದ ಅಂತ್ಯದಲ್ಲಿ ಕೊನೆಯ ಭಾಗದಲ್ಲಿ ನಾವಿದ್ದೀವಿ. ಕೆಲವರು ಊರಿಗೆ ಧಾವಿಸೋರು ಇರ್ತಾರೆ, ಊರಿಗೆ ಹೋಗೋರು ಇರ್ತಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಬಹಳ ಜಾಗೃತರಾಗಿರಬೇಕು. ಆದರೆ ನಾವು ಎಷ್ಟೇ ಜಾಗೃತರಾಗಿದ್ದರೂ ವಿಧಿ ಅನ್ನೋದು ಒಂದು ಇದೆಯಲ್ಲ ಸ್ವಾಮಿ, ಅದು ಯಾವಾಗ ಹೆಂಗೆ ಬರುತ್ತೆ, ಹೆಂಗೆ ಅಪ್ಪಳಿಸಿ ನಮ್ಮನ್ನು ಹೊಡೆಯುತ್ತೆ ಅನ್ನುವಂಥದ್ದನ್ನು ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂಥದ್ದೇ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇರತಕ್ಕಂತಹ ಸೀ ಬರ್ಡ್ ಅನ್ನುವಂಥ ಒಂದು ಪ್ರೈವೇಟ್ ಸ್ಲೀಪರ್ ಕೋಚ್ ಬಸ್ ಇವತ್ತು ಬೆಂಕಿ ಅವಘಡಕ್ಕೆ ಸಿಲುಕಿ ಅನೇಕರ ಪ್ರಾಣವನ್ನು ತೆಗೆದುಕೊಂಡಿದೆ. ಹತ್ರ ಡ್ರೈವರನ್ನು ಸೇರಿಸಿ 32 ಜನ ಬಸ್ಸಲ್ಲಿದ್ದರು. ಒಂದಲ್ಲ ಎರಡಲ್ಲ, ಡ್ರೈವರನ್ನು ಒಳಗೊಂಡು 32 ಜನ ಬಸ್ಸಲ್ಲಿದ್ದರು. ಔಟ್ ಆಫ್ ದ್ಯಾಟ್ ಇವತ್ತು ಬೆಳಗ್ಗೆ ದೊಡ್ಡ ಅಪಘಾತ ಅನ್ನುವಂಥದ್ದು ಸಂಭವಿಸಿ 9 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. 9 ಜನ ಸಜೀವ ದಹನ ಆಗಿದ್ದಾರೆ. ಅಲ್ಲೇ ಸ್ಪಾಟಲ್ಲೇ ಸುಟ್ಟು ಕರಕಲಾಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಅದೇನಾಗಿದೆ, ಇವನು ಬಸ್ ಓಡಿಸ್ತಾ ಇದ್ದಾನೆ, ಸೀ ಬರ್ಡಿನ ಡ್ರೈವರ್ ಬಸ್ ಓಡಿಸ್ತಾ ಇದ್ದಾನೆ. ಬಸ್ ಓಡಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೋ ಒಂದು ಸ್ಕೂಲ್ ಬಸ್ಸೋ ಅಥವಾ ಇನ್ಯಾವುದೋ ಒಂದು ವ್ಯಾನ್ ಆತನ ಬಸ್ಸಿನ ಪಕ್ಕಕ್ಕೆ ಬಂದಿದೆ. ಅದನ್ನು ಚೇಸ್ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಲಾರಿ ಎದುರಿನಿಂದ ಬಂದು ಬಸ್ಸಿನ ಡೀಸೆಲ್ ಟ್ಯಾಂಕರ್ ಏನಿದೆ ಆ ಡೀಸೆಲ್ ಟ್ಯಾಂಕರಿಗೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಆ ಟ್ಯಾಂಕರ್ ಒಡೆದು ಬ್ಲಾಸ್ಟ್ ಆಗಿ ಫೈರ್ ಆಕ್ಸಿಡೆಂಟ್, ದೊಡ್ಡ ಪ್ರಮಾಣದ ಫೈರ್ ಆಕ್ಸಿಡೆಂಟ್ ಇವತ್ತು ಬೆಳಗ್ಗೆ ಆಗಿದೆ. ಹತ್ರ ಬೆಳಗಿನ ಜಾವ ಒಂದು 4:30 ಸುಮಾರು ಈ ಘಟನೆ ಸಂಭವಿಸಿದೆ. ಚಿತ್ರದುರ್ಗದ ಹತ್ರ ಆಗಿರೋದಿದು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಾ ಇರತಕ್ಕಂತಹ ಬಸ್ಸು. ಅಂದರೆ 4:30 ಸುಮಾರಿಗೆ ಬಸ್ಸು ಸುಟ್ಟು ಕರಕಲಾಗಿ ಹೋಗಿದೆ. ಜವರಗೊಂಡನಹಳ್ಳಿ ಅನ್ನುವಂತಹ ಒಂದು ಗ್ರಾಮ, ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟಂತಹ ಗ್ರಾಮ. ಆ ಗ್ರಾಮದಲ್ಲಿ ಆಗಿದೆ. ಆಗಲೇ ಹೇಳಿದೆ, ಒಂದಲ್ಲ ಎರಡಲ್ಲ 32 ಜನ ಪ್ರಯಾಣಿಕರು ಪ್ರಯಾಣ ಬೆಳೆಸ್ತಾ ಇದ್ದರು. ಪಾಪ ಅವರೆಲ್ಲ ಏನು ಮಾಡಿದರು ಅಂದರೆ, ಹೇಳಿದ್ನಲ್ಲ, ವಿಧಿ ಯಾವ ರೀತಿಯಾಗಿ ತನ್ನ ಆಟವನ್ನು ಆಡುತ್ತೆ, ತನ್ನ ಪ್ರದರ್ಶನ ಪಡಿಸುತ್ತೆ ಅನ್ನೋದಕ್ಕೆ ದಿಸ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್. ಎಲ್ಲರೂ ಎಚ್ಚರ ತಪ್ಪಿ ಈ ಚಳಿಗೆ, ಕೊರೆಯುವಂತಹ ಚಳಿಗೆ ಬೆಚ್ಚಗೆ ಬಸ್ಸಲ್ಲಿ ಮಲಗಿದ್ರು. ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದೇ ಅನೇಕರಿಗೆ ಗೊತ್ತಾಗಿಲ್ಲ. ಡ್ರೈವರನ್ನು ಒಳಗೊಂಡು 32 ಜನ ಇದ್ದರು ಅಂತ ಏನು ಹೇಳಿದ್ನಲ್ಲ, ಔಟ್ ಆಫ್ ದಟ್ 14 ಜನ ಗಂಡಸರು, 15 ಜನ ಹೆಂಗಸರು ಇದ್ದರು. ವಯಸ್ಸಾದವರಿದ್ದರು, ಮಕ್ಕಳಿದ್ದರು, ಯುವಕರಿದ್ದರು, ಎಲ್ಲರೂ ಇದ್ದರು. ಈ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಏನಾದರೂ ಎಮರ್ಜೆನ್ಸಿ ಆಕ್ಸಿಡೆಂಟ್ಗಳು ಈ ಥರ ಆದಾಗ ಸಡನ್ನಾಗಿ ನಾವು ಆ ಜಾಗದಿಂದ ಇಳಿದು ಹೊರಗಡೆ ಬರೋದು ಬಹಳ ಕಷ್ಟ. ಯಾಕೆಂತಂದರೆ ಎಲ್ಲ ನಾರ್ಮಲ್ ಟೈಮಲ್ಲಿಯೇ ನಾವು ಅಪ್ಪರ್ ಕ್ಲಾಸ್ಗಳನ್ನು ರಿಸರ್ವೇಷನ್ ಮಾಡಿಸಿದಾಗ ಅದನ್ನು ಹತ್ತಿ ನಮ್ಮ ಜಾಗದಲ್ಲಿ ಕುಳಿತುಕೊಂಡು ಮಲಗೋದೇ ದೊಡ್ಡ ಕಷ್ಟದ ಸಂಗತಿ. ಇನ್ನಂಥ ಆಕ್ಸಿಡೆಂಟ್ ಆದಾಗ ಪಟಕ್ಕಂತ ಅಂದರೆ ಹೆಂಗೆ ಜಿಗಿಯೋಕ್ಕೆ ಸಾಧ್ಯ? ವಯಸ್ಸಾದವರೆಲ್ಲ ಏನು ಮಾಡಬೇಕು? ಹೆಣ್ಣುಮಕ್ಕಳು ಏನು ಮಾಡಬೇಕು? ಹೆಂಗೆ ಬರಬೇಕು? ಸೊ ಇಂತಹ ಅವಘಡ ಸಂಭವಿಸಿ ಬೆಂಕಿ ಆಕಸ್ಮಿಕ ಆಕ್ಸಿಡೆಂಟ್ ಅನ್ನುವಂಥದ್ದು ಏನಿದೆ ಇದು ಇವತ್ತಾಗಿದೆ. ಸುಟ್ಟು ಕರಕಲಾಗಿಬಿಟ್ಟಿದ್ದಾರೆ. ನೋಡಿದರೆ ಕರಳು ಚುರುಕನ್ನತ್ತೆ. ಸ್ಥಳಕ್ಕಾಗಲೇ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕೆಲವ್ರದಂತರೂ ಬಾಡಿ ಸಿಕ್ಕಿದೆ, ಇನ್ನು ಕೆಲವ್ರದ್ದು ಬಾಡಿನೂ ಸಿಕ್ಕಿಲ್ಲ. ಎಲ್ಲಿವರೆಗೂ ಅದು ಬೆಂದು ಹೋಗಿದೆ ದೇಹಗಳು ಅಂತಂದರೆ ಮೂಳೆಗಳು ಕಾಣ್ತಾ ಇದೆ ಸ್ಪಾಟಲ್ಲಿ. ಈಗಾಗಲೇ ಸೂಕೋ ತಂಡದವರು ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. DNA ಟೆಸ್ಟ್ ಮಾಡಿ ಯಾರದ್ದು ಮೂಳೆಗಳಿದು ಅನ್ನುವಂತಹ, ಅಂದರೆ ಆ ಬಸ್ಸಿನಲ್ಲಿ ಯಾರ್ಯಾರು ಪ್ರಯಾಣಿಕರಿರ್ತಾರೆ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 21 ಜನಕ್ಕೆ ಬಹಳ ತೀವ್ರವಾದಂತಹ ಗಾಯ ಆಗಿದೆ. ಅವರನ್ನು ಚಿತ್ರದುರ್ಗದಲ್ಲಿ ಮತ್ತು ಬೇರೆ ಬೇರೆ ಪ್ರಾಂತಗಳಲ್ಲಿ, ಸುತ್ತಮುತ್ತಲಿನ ಬೇರೆ ಆಸ್ಪತ್ರೆಗಳಲ್ಲಿ ಅವರನ್ನು ದಾಖಲು ಮಾಡಿದ್ದಾರೆ. ಸೊ ಆ ಲೀಸ್ಟನ್ನು ತೆಗೆದುಕೊಂಡು, ಆ 32 ಜನರ ಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ 9 ಜನರ ಮೃತರೇ ಯಾರ್ಯಾರಿದ್ದಾರೆ
ಅವರ ದೇಹವನ್ನು ಅವರ ಮನೆಗೆ ತಲುಪಿಸುವಂತಹ ಕೆಲಸ, ಮುಂದೆ ಏನೇನಾಗಬೇಕು ಪ್ರೊಸೀಜರ್, ಆ ಪ್ರೊಸೀಜರ್ನ ಮುಗಿಸಿ ದೇಹವನ್ನು ಮನೆಗೆ, ಅವರ ಪಾರ್ಥಿವ ಶರೀರವನ್ನು ಮನೆಗೆ ತಲುಪಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಕೆಲವರು ಬಾಡಿ ಸಿಕ್ಕಿದೆ, ಇನ್ನು ಕೆಲವರು ಬಾಡಿನೂ ಸಿಕ್ಕಿಲ್ಲ. ನಾನು ಆಗಲೇ ಹೇಳಿದೆ ಸುಟ್ಟು ಕರಕಲಾಗಿದೆ ಅಂತ. ಆ ಮೂಳೆಗಳನ್ನೆಲ್ಲ ತೆಗೆದುಕೊಂಡು DNA ಟೆಸ್ಟ್ ಮಾಡಿ ಇದು ಯಾರದ್ದು ಏನು ಅನ್ನುವಂತಹ ಪ್ರಕ್ರಿಯೆಯನ್ನು ಕೂಡ ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಡಿಸ್ಟರ್ಬಿಂಗ್ ನ್ಯೂಸ್ ಇದೆ ಇವತ್ತು. ಯಾರೂ ಕೂಡ ಇಮ್ಯಾಜಿನ್ ಮಾಡಿರಲಿಲ್ಲ. ಅಂದರೆ ಹೆಂಗೆ ಸಾವು ಬರುತ್ತೆ, ಹೆಂಗೆ ಬಂದ್ಬಿಡ್ತಾನೆ ಯಮರಾಯ ನಮ್ಮ ಹತ್ರಕ್ಕೆ ಅಂತ. ಅದು ಎಷ್ಟೋ ಸಲ ನಾವು ಈ ಥರದ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಓಡಾಡೋದುಂಟು, ತಿರುಗಾಡೋದುಂಟು. ಬಹಳ ಶಾಕಿಂಗ್ ಅನಿಸುತ್ತೆ ಒಂದೊಂದು ಸಲ ಇದನ್ನೆಲ್ಲ ವಿಚಾರಗಳು. ಇನ್ನು ಈ ವಿಚಾರದ ಕುರಿತು ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಟ್ವೀಟನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಯಾರ್ಯಾರು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಗಾಯಾಳುಗಳು, ಆ ಎಲ್ಲ ಗಾಯಾಳುಗಳಿಗೆ PM ಫಂಡಿನಿಂದ ತಲಾ 50,000 ರೂಪಾಯಿ, ಅಂದರೆ ಒಬ್ಬೊಬ್ಬರಿಗೆ 50,000 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಯಾರ್ಯಾರು ಮೃತರಿದ್ದಾರೋ ಅವರೆಲ್ಲರಿಗೂ ಕೂಡ ಬರೋಬ್ಬರಿ 2 ಲಕ್ಷ ರೂಪಾಯಿಗಳನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಬಟ್ ಇದರ ಬಗ್ಗೆ, ಈ ಇನ್ಸಿಡೆಂಟಿಗೆ ಬಗ್ಗೆ ಟಿಲ್ ಲವ್ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಟ್ವಿಟರ್ನಲ್ಲಿ ಟ್ವೀಟನ್ನು ಮಾಡಿ ಇದರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಿಟ್ಟರೆ ಪರಿಹಾರದ ಬಗ್ಗೆ ಅಥವಾ ಮುಂದೆ ಏನು ಮಾಡಬೇಕು, ಯಾವ ಪ್ರಿಕಾಷನ್ಸ್ಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಏನು ಭಾಳ ಹೆಚ್ಚಾಗಿ ಹೇಳಿಲ್ಲ. CM DCM ಅವ್ರು ಯಾರೂ ಕೂಡ ಇದರ ಬಗ್ಗೆ ಮಾತಾಡಿಲ್ಲ. ಯಾಕಂದರೆ ಕುರ್ಚಿಯ ಕಾವಿದೆ. ಒಂದು ಕಡೆ ಬಸ್ ಹತ್ತಿ ಉರಿತಾ ಇದ್ದರೆ ಇನ್ನೊಂದು ಕುರ್ಚಿಯ ವ್ಯಾಮೋಹ, ಆಸೆ ಅದೆಲ್ಲವೂ ಅವರಿಗೆ ದಗದಗ ಹತ್ತಿ ಉರಿತಾ ಇದೆ. ಆದ್ದರಿಂದ ಅವರೇನು ಇಲ್ಲಿಯ ತನಕ, ಈಗಿನ ತನಕ ಟ್ವೀಟ್ ಮಾಡಿಲ್ಲ. ಮುಂದೆ ಏನಾದರೂ ಇದರ ಬಗ್ಗೆ ಮಾತಾಡ್ತಾರಾ ಅಥವಾ ರಾಜ್ಯ ಸರ್ಕಾರದಿಂದ ಏನಾದರೂ ಅನುಕೂಲಗಳಾಗುತ್ತಾ, ಏನಾದರೂ ಪರಿಹಾರದ ಘೋಷಣೆಗಳಾಗುತ್ತಾ ಅನ್ನುವಂಥದ್ದನ್ನು ನಾವು ಬಹಳ ನಿರೀಕ್ಷೆಯನ್ನು ಇಟ್ಕೊಳ್ಬೇಕು. ಯಾಕಂತಂದರೆ ರಾಜ್ಯ ಸರ್ಕಾರ ಮಾಡಬೇಕು. ಆಮೇಲೆ ಈ ಪ್ರೈವೇಟ್ ಬಸ್ಸಿನ ಡ್ರೈವರ್ಸ್ಗಳು ಹಾಗೆ ಒಂದು ಸ್ವಲ್ಪ ಮೈ ಮೇಲೆ ನಿಗಾ ಇಟ್ಟುಕೊಂಡು ಎಚ್ಚರವನ್ನು ವಹಿಸಿ ಬಸ್ಸನ್ನು ನಡೆಸ್ತಕ್ಕಂಥವರಾಗಬೇಕು. ನಿಮ್ಮನ್ನು ನಂಬಿ 30-32 ಜನ ಜೀವ ಹಿಡ್ಕೊಂಡು ನಿಶ್ಚಿಂತೆಯಾಗಿ ಮಲಗಿರ್ತಾರೆ, ಬಸ್ಸಲ್ಲಿ ಕೂತಿರ್ತಾರೆ. ನೀವು ಭಾಳ ಜಾಗ್ರತೆಯಿಂದ ಕೆಲಸ ನಿರ್ವಹಿಸಬೇಕು, ಬಹಳ ಜಾಗ್ರತೆಯಿಂದ ಕೆಲಸ ನಿರ್ವಹಣೆ ಮಾಡಬೇಕು. ಬಸ್ ಮಾಲಕರಾದವರು ಬಸ್ ಸರಿಯಾದಂತಹ ಕಂಡೀಷನ್ ಇದೆನಾ, ಸರ್ವಿಸ್ ಆಗ್ತಾ ಇದೆನಾ? ಎಷ್ಟೋ ಪ್ರೈವೇಟ್ ಬಸ್ಗಳು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಂತಹ ನಿದರ್ಶನಗಳಿದೆ. ಅದು ಯಾಕೆ ಹತ್ಕೊಳ್ಳುತ್ತೆ, ಏನು ಸಮಸ್ಯೆ ಏನು, ಅದನ್ನೆಲ್ಲ ಪರಿಶೀಲನೆ ಮಾಡ್ಕೋಬೇಕು. ಬರೀ ದುಡ್ಡು ಮಾಡೋದು ಒಂದೇ ತಲೆಯಲ್ಲಿರೋದಲ್ಲ. ನಮ್ಮನ್ನು ನಂಬಿ ಬಸ್ಸಲ್ಲಿ ಒಂದಿಷ್ಟು ಜನ ಕೂಡ್ತಾರೆ, ಅವರ ಪ್ರಾಣಕ್ಕೆ ಏನೂ ಆಗಬಾರ್ದು ಅನ್ನುವಂತಹ ಒಂದು ಆಲೋಚನೆ, ಒಂದು ಬೇಸಿಕ್ ಹ್ಯುಮ್ಯಾನಿಟಿ ಆಲೋಚನೆ ತಲೆಯೊಳಗಿರಬೇಕು. ಬರೀ ಬಿಸ್ನೆಸ್ ಮಾಡಿಬಿಡೋಣ, ದುಡ್ಡು ಇಸ್ಕೊಂಬಿಡೋಣ, ಗಾಡಿ ಹೊಡೆದ್ಬಿಡೋಣ. ಕೆಲವರಂತರೂ ಪ್ರೈವೇಟ್ ಬಸ್ ಡ್ರೈವರ್ಸ್ಗಳೆಲ್ಲ ಹೆಂಗಿರ್ತಾರೆ ಅಂತಂದರೆ ಅಬ್ಬಬ್ಬಬ್ಬಬ್ಬ, ಅವ್ರ ದರ್ಪ, ಅವ್ರ ಮಾತಿನ ಶೈಲಿ, ಅವರು ಪ್ಯಾಸೆಂಜರೊಂದಿಗೆ ನಡೆಸ್ಕೊಳ್ಳುವಂತಹ ಶೈಲಿಗಳು. ಏನು 1-2 ನಿಮಿಷ ಪ್ಯಾಸೆಂಜರ್ ಬರೋದು ಲೇಟ್ ಆದರೆ ಬಿಟ್ಟೇ ಹೋಗ್ಬಿಡ್ತಾರೆ. ಆದರೆ ಇನ್ನೂ ಕೆಲವರು ಪ್ಯಾಸೆಂಜರ್ ಅರ್ಧ ಗಂಟೆ ಮುಂಚೆನೇ ಬಂದು ಕಾಯ್ತಾ ಇದ್ದರೂ ಕೂಡ ಇನ್ ಟೈಮಿಗೆ ಬರೋದೆ ತಾವೇ 1 ಗಂಟೆ ಲೇಟಾಗಿ ಬರ್ತಾರೆ. ಅವಾಗಲೂ ದರ್ಪ ಮೆರೀತಾರೆ. ಇದನ್ನು ಬಿಡಿ, ಮೊದಲು ಇದನ್ನು ಬಿಡಿ. ನೀವು ಓಡಿಸೋ ಬಸ್ ಹೆಂಗಿದೆ, ಅದರ ಕಂಡೀಷನ್ ಹೆಂಗಿದೆ, ನಾನು ಹೆಂಗೆ ಓಡಿಸ್ತಾ ಇದ್ದೀನಿ, ಏನು ಕತೆ, ಏನು ತಾಣ. ಹೌದು ಗುರು, ನಿಂಗೆ ಆಗಲಿಲ್ವಾ ಓಡ್ಸೋಕ್ಕೆ, ಬಸ್ ಓಡ್ಸೋಕ್ಕಾಗಲಿಲ್ವಾ, ನಿಲ್ಲಿಸು ಒಂದು ಕಡೆಗೆ, ಒಂದು 5 ನಿಮಿಷ ಬಿಟ್ಟು ಹೊರಡು. ಓವರ್ಟೇಕ್ ಮಾಡೋದು, ಚೇಸಿಂಗ್ ಮಾಡೋದು, ಏನು ರೇಸಿಗೆ ಹೋಗ್ತಿದ್ದೀರಾ, ರೇಸ್ ಮಾಡ್ತಿದ್ದೀರಾ? ಒಂದು ಸ್ವಲ್ಪ ಪರಿಜ್ಞಾನ ಇರಲಿ ಪ್ರೈವೇಟ್ ಬಸ್ಸಿನ ಡ್ರೈವರ್ಸ್ಗಳಿಗೆ. ಒಂದು ಸ್ವಲ್ಪ, ಎಲ್ಲರೂ ಹಾಗೆ ಇದ್ದಾರೆ ಅಂತ ಹೇಳಲ್ಲ, ವೆರಿ ಫ್ರೆಂಡ್ಲಿ ಡ್ರೈವರ್ಸ್ಗಳಿದ್ದಾರೆ, ಬಹಳ ಚೆನ್ನಾಗಿ ಬಸ್ಸನ್ನು ಡ್ರೈವ್ ಮಾಡುವಂಥವ್ರು ಇದ್ದಾರೆ. ಎಲ್ಲೋ ಒಂದಿಷ್ಟು ಅಲ್ಪರು, ಕೆಲವರು ಮಾತ್ರ ಈ ತರಹದ ಕೊಬ್ಬಿನ ವರ್ತನೆಯನ್ನು ತೋರಿಸ್ತಕ್ಕಂಥವರಾಗ್ತಾರೆ. ಮೊದಲು ಈ ಬುದ್ಧಿನ ಬಿಡಿ. ನೀವು ಓಡಿಸೋ ಬಸ್ ಎಂಥದ್ದು, ಅದರ ಇಂಜಿನ್ ಹೆಂಗಿದೆ, ಅದರ ಕಂಡೀಷನ್ ಹೆಂಗಿದೆ, ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನಿಮ್ಮನ್ನು ನಂಬಿ ಸುಮಾರು ಜನರ ಜೀವ ಆ ಬಸ್ಸಲ್ಲಿ ಅಡಗಿರುತ್ತೆ. ಅದಕ್ಕೆ ಯಾರು ಹೊಣೆ? ಈಗ ಬಹಳ ಡಿಸ್ಟರ್ಬಿಂಗ್ ವಿಚಾರ ಇದು. ಒಟ್ಟು 9 ಜನ ಈಗ ಸಜೀವ ದಹನ ಆಗಿದ್ದಾರೆ. ಇನ್ಫ್ಯಾಕ್ಟ್ ಈ ಸುದ್ದಿ ಗೊತ್ತಾದ ತಕ್ಷಣ 17 ಜನ ತೀರ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಬಂತು. ಅದಾದಮೇಲೆ 11 ಜನ ಅಂತ ಹೇಳಿದರು. ಈಗ ಫೈನಲಿ ಅಧಿಕಾರಿಗಳು ಬಂದು ಪರಿಶೀಲನೆ ನಡೆಸಿ, ಸ್ಥಳದಲ್ಲೇ ಬಂದು ಪರಿಶೀಲನೆ ನಡೆಸಿ ಹೇಳಿದ್ದೇನು ಅಂತಂದರೆ 9 ಜನರು ಸಾವನ್ನಪ್ಪಿದ್ದಾರೆ, 9 ಜನರ ದೇಹ ಸುಟ್ಟು ಕರಕಲಾಗಿದೆ ಅನ್ನುವಂತಹ ವಿಚಾರವನ್ನು ಈಗಾಗಲೇ ಹೇಳಿದ್ದಾರೆ. ಉಳಿದವರು ನಾನು ಆಗಲೇ ಹೇಳಿರೋ ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಕೇಂದ್ರ ಸರ್ಕಾರ PMO ಫಂಡಿಂದ ಅವರಿಗೆ ಪರಿಹಾರ ಧನವನ್ನು ಕೂಡ ಕೊಟ್ಟಿದೆ. ಮೃತರಿಗೆ 2 ಲಕ್ಷ, ಗಾಯಾಳುಗಳಿಗೆ
50,000. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಇದರ ಬಗ್ಗೆ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ರಾಜ್ಯ ಸರ್ಕಾರ ಏನು ಪರಿಹಾರ ನೀಡುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಫೈರ್ ಆ್ಯಕ್ಸಿಡೆಂಟಲ್ಲಿ 3 ಜನ ಯುವತಿಯರು ಮಾತ್ರ ಬಹಳ ಸ್ಪಾಂಟೇನಿಯಸ್ ಆಗಿ ಬಹಳ ಬೇಗ ಎಸ್ಕೇಪ್ ಆಗಿದ್ದಾರೆ. ಯಾಕಂತಂದರೆ ಯುವತಿಯರು ಮುಂದಿನ ಸೀಟಲ್ಲಿ ಕೂತಿದ್ರೇನೋ ಗೊತ್ತಿಲ್ಲ, ಬಹಳ ಉತ್ಸಾಹದಲ್ಲಿದ್ದರೇನೋ, ಬೆಂಕಿ ಬಿದ್ದಿದೆ ಅಂದ ತಕ್ಷಣ ಅವ್ರೇನು ಮಾಡಿದ್ದಾರೆ, ಬಸ್ಸಿಂದ ಆಚೆ ಬಂದುಬಿಟ್ಟಿದ್ದಾರೆ. 3 ಜನ ಬಹಳ ದೊಡ್ಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಲಕ್ ಚೆನ್ನಾಗಿತ್ತೇನೋ ಗೊತ್ತಿಲ್ಲ, ಉಳಿದವ್ರದ್ದು ಋಣ ಇಲ್ಲಿಗೆ ಮುಗಿದಿತ್ತೇನೋ ಅದು ಕೂಡ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಚಾರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.